ನಮಸ್ತೆ ಫ್ರೆಂಡ್ಸ್, ಕೂರ್ ಟ್ರೀಟ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಸೋಯಾ ಗ್ರೇವಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಇದಕ್ಕೆ ನಾನೊಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದನ್ನ ಬಿಸಿ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸೋಯಾ ಚಂಕ್ಸ್ನ ಹಾಕ್ತಾಯಿದ್ದೀನಿ. ಒಂದು 5 ಮಿನಿಟ್ಸ್ ಬಾಯ್ಲ್ ಆಗಲಿ. ಸೊ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್, ರಿಚ್ ಇನ್ ಫೈಬರ್, ಪ್ರೋಟೀನ್ಸ್, ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡುತ್ತೆ. ಇಲ್ಲ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಇದೆ. ಹಾಗೆ ಮಕ್ಕಳಿಗೆ ಕೂಡ ತುಂಬ ಯೂಸ್ಫುಲ್, ಬೋನ್ ಬೆನಿಫಿಟ್ಸ್, ಬೋನ್ ಹೆಲ್ತಿಗೂ ಕೂಡ. ಸೊ ಇದನ್ನ ಚೆನ್ನಾಗಿ ಒಂದು 5 ಮಿನಿಟ್ಸ್ ಬಾಯ್ಲ್ ಆದಮೇಲೆ ನೀರಿಂದ ತೆಗೆದುಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಅರಿಶಿನ, ಖಾರ ಪುಡಿ, ಮೊಸರು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಡೋಣ. ಇದಾದಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಹಾಗೆ ಸ್ವಲ್ಪ ಇಂಗು ಕೂಡ ಹಾಕಿ ಸ್ವಲ್ಪ ಸಾಟ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡೋಕೆ ಉಪ್ಪೇನು ಹಾಕಿಲ್ಲ. ಸೊ ಈಗ ಒಂದು ಸ್ವಲ್ಪ ಒಂದು ದೊಡ್ಡ ಸೈಜ್ ಆನಿಯನ್ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ, ಚಾಪ್ ಮಾಡಿದ್ದೀನಿ ಚೆನ್ನಾಗಿ. ಅದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕೋಣ, ಚೆನ್ನಾಗಿ ಸಾಟ್ ಮಾಡ್ಕೊಳ್ಳಿ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಇದರಿಂದ ನೀವು ಹಾಗೆ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಮಸಾಲ ಹಾಕಿ ಫ್ರೈ ಮಾಡ್ಕೋಬೋದು, ಶಾಲೋ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಪರೋಟ ಏನು ಬೇಕಾದರೂ ಮಾಡ್ಕೋಬೋದು ಇದರಲ್ಲಿ. ಅದಕ್ಕೆ ಒಂದು ದೊಡ್ಡ ಸೈಜ್ ನಾನು ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಸೊ ಟೊಮೆಟೊ ಪೇಸ್ಟ್ ಚೆನ್ನಾಗಿ ಬಾಯ್ಲ್ ಆಗಲಿ ಇದರಲ್ಲಿ. ಈಗ ಇದಕ್ಕೆ ಖಾರ ಪುಡಿ ಹಾಗೆ ಸ್ವಲ್ಪ ಕೊರಿಯಂಡರ್ ಪೌಡರ್, ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ನಾನು ಸೋಯಾ ಮ್ಯಾರಿನೇಟ್ ಮಾಡೋಕೆ ಉಪ್ಪು ಹಾಕಿಲ್ಲ, ಅದರಿಂದ ಇಲ್ಲಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಸೊ ನೋಡ್ತಿದ್ರೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋವಂಥ ಸೋಯಾನ ಇದಕ್ಕೆ ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಹಾಗೆ ಬಿಟ್ಟರೆ ಸಾಕು. ಸೊ ನಾನು ಮ್ಯಾರಿನೇಟ್ ಮಾಡಿರೋ ಇದರಲ್ಲೇ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ಕೋತಿದ್ದೀನಿ ಇದಕ್ಕೆ. ಸೊ ಗ್ರೇವಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ನಾರ್ಮಲ್ ಸ್ವಲ್ಪ ಗ್ರೇವಿ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇದು ಅನ್ನಕ್ಕೆ, ಚಪಾತಿ ಮತ್ತು ದೋಸೆ ಕೂಡ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡ್ಬೋದು ರೆಸಿಪಿ. ತುಂಬಾ ಸಿಂಪಲ್, ಹಾಗೆ ಬೇಗ ಕೂಡ ಆಗುತ್ತೆ. ಹಾಗೆ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ತಾಯಿದ್ದೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ ಕೂಡ ಮಾಡಿ ಇಷ್ಟ ಆದರೆ. ಸೊ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಹಾಗೆ ಪುನಃ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇದನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರೆಸಿಪಿ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಸೊ ಇದು ಬೇಗ ಆಗುತ್ತೆ ರೆಸಿಪಿ. ನಿಮಗೆ ಎಷ್ಟು ಬೇಗ ಮಾಡ್ಕೋಬೋದು. ಮ್ಯಾರಿನೇಟ್ ಒಂದು 30 ಮಿನಿಟ್ಸ್ ಅಂತ ಆದರೆ ಕುಕ್ಕಿಂಗ್ ಒಂದು 10 to 15 ಮಿನಿಟ್ಸಲ್ಲಿ ಆಗುತ್ತೆ. ಸೊ ಈಗ ನಾನು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ. ಸೊ ಇದು ಇನ್ನೂ ಟೇಸ್ಟ್ ಕೊಡುತ್ತೆ ಕೊನೆಯಲ್ಲಿ ಹಾಕಿದಾಗ. ಸೊ ಗ್ರೇವಿ ನೋಡ್ತಿದ್ರೆ ನಾನು ಸ್ವಲ್ಪನೇ ಗ್ರೇವಿ ಇದು ಮಾಡಿರೋದು. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ರೆಸಿಪಿ ರೆಡಿ ಆಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂರ್ ಟ್ರೀಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂರ್ ಟ್ರೀಟ್ ಚಾನಲ್.